ಎಲ್ಲರಿಗೂ ಮುಂಜಾನೆ ಮಾತಿಗೆ ಸ್ವಾಗತ. ಇಂದಿನ ವಿಷಯ ಕಳೆದ ಸಮಯ ಮತ್ತೆ ಬರುವುದಿಲ್ಲ. ಜಪಾನ್ ದೇಶದಲ್ಲಿ ಟೆಕ್ಸ್ಟೋ ಗೇನ್ ಅಂತ ಒಬ್ಬ ಗುರು ಇದ್ದ. ಝೆನ್ ಪಂಥದ ಗುರು. ಈ ಪಂಥದಲ್ಲಿ ಒಂದಿಷ್ಟು ಸೂತ್ರಗಳು ಇದ್ದಾವೆ. ಆ ಗುರುವಿಗೆ ಈ ಸೂತ್ರಗಳನ್ನು ಪ್ರಿಂಟ್ ಹಾಕಿಸಬೇಕು ಅನಿಸಿತು. ಆವಾಗ ಈಗಿನ ಹಾಗೆ ಮುದ್ರಣ ಇರಲಿಲ್ಲ, ಕಂಪ್ಯೂಟರ್ ಯಾವುದೂ ಇರಲಿಲ್ಲ. ಆಗ ಮರದ ಕಟ್ಟಿಗೆ ಮೇಲೆ ಬರೆದು ಬಣ್ಣ ಹಚ್ಚಿ ಅದನ್ನು ಬಟ್ಟೆ ಮೇಲೆ ಬಿಡಿಸಲಾಗುತ್ತಿತ್ತು. ಈ ರೀತಿ ಸಾವಿರಾರು ಸೂತ್ರಗಳನ್ನು ಬರೆಯಬೇಕಿತ್ತು. ಇದಕ್ಕಾಗಿ ಸಾಕಷ್ಟು ಹಣ ಸಂಗ್ರಹ ಮಾಡಿದ. ಇನ್ನೇನು ಪ್ರಿಂಟ್ ಹಾಕಿಸಬೇಕು ಅಂದಾಗ ಒಂದು ನಗರದಲ್ಲಿ ಪ್ರವಾಹ ಬಂದು ಬಹಳ ಹಾನಿಯಾಯಿತು. ಜನ ಸಂಕಷ್ಟಕ್ಕೆ ಈಡಾಗಿದ್ದರು, ಮನೆಗಳು ಕೊಚ್ಚಿ ಹೋಗಿದ್ದವು. ಆಗ ಟೆಕ್ಸ್ಟೋ ಗೇನ್ ಏನು ಮಾಡಿದ ಅಂದರೆ ಸೂತ್ರಗಳ ಪ್ರಿಂಟ್ ಹಾಕಿಸಲು ಸಂಗ್ರಹ ಮಾಡಿದ್ದ ಹಣವನ್ನು ಜನರಿಗೆ ದಾನ ಮಾಡಿದ. ಜನರು ಔಷಧ ಕೊಳ್ಳಲು, ಮನೆ ಕಟ್ಟಿಕೊಳ್ಳಲು ಎಲ್ಲವನ್ನೂ ನೀಡಿದ. ಆಗ ಅವನ ಆಸೆ ಈಡೇರಲಿಲ್ಲ. ಮತ್ತೆ 10-15 ವರ್ಷಗಳ ನಂತರ ಸೂತ್ರಗಳನ್ನು ಪ್ರಿಂಟ್ ಹಾಕಿಸಲು ಹಣ ಸಂಗ್ರಹ ಮಾಡಿದ. ಕೋಟಿ ಹಣ ಹರಿದು ಬಂತು. ಆಗಲೂ ಇನ್ನೇನು ಪ್ರಿಂಟ್ ಹಾಕಿಸಬೇಕು ಅನ್ನುವಾಗ ಜಪಾನದಲ್ಲಿ ಹಳದಿ ಜ್ವರ ಜಾಸ್ತಿಯಾಗಿ ಜನರು ತೊಂದರೆಗೀಡಾದರು. ಆಗಲೂ ಅವನು ಹಣವನ್ನು ಜನರಿಗಾಗಿ ವಿನಿಯೋಗಿಸಿದ. ಮತ್ತೆ ಕೆಲವು ವರ್ಷಗಳ ನಂತರ 3ನೇ ಬಾರಿಗೆ ಹಣ ಸಂಗ್ರಹ ಮಾಡಿದ. ಸೂತ್ರಗಳನ್ನು ಪ್ರಿಂಟ್ ಮಾಡಿದ. ಅವುಗಳನ್ನು ಮ್ಯೂಸಿಯಂನಲ್ಲಿ ಇಟ್ಟರು. ಆಗ ಆ ಗುರುವಿನ ಶಿಷ್ಯರು 2 ಸಲ ನಾವು ಫೇಲ್ ಆಗಿದ್ವಿ, 3ನೇ ಸಲಕ್ಕೆ ಯಶಸ್ವಿಯಾದ್ವಿ ಅಂತ ಗುರುಗಳಿಗೆ ಹೇಳಿದರು. ನಾನು ಝೆನ್ ಸೂತ್ರಗಳನ್ನು 3 ಬಾರಿ ಬರೆದೆ. 3ನೇ ಬಾರಿಗೆ ಬರೆದಾಗ ಅದು ಹರಿಯುವ ಆಳೆಯಲ್ಲಿ ಬರೆದೆ. ಆದರೆ ಈ ಹಿಂದೆ 2 ಬಾರಿ ಅರಿಯದ ಜನರ ಹೃದಯದಲ್ಲಿ ಬರೆದಿದ್ದೆ ಎಂದು ಗುರು ಉತ್ತರಿಸಿದರಂತೆ. ಇನ್ನು ಇದು ಯುಕ್ತ ಕರ್ಮ. ಯುಕ್ತ ನಿದ್ದೆ ದೇಹ ಮತ್ತು ಮನಸ್ಸಿನ ವಿಶ್ರಾಂತ ಸ್ಥಿತಿಗೆ ನಿದ್ರೆ ಅಂತ ಕರೀತಾರೆ. ಬಸ್ಸುಗಳು ಇದ್ದಾವಲ್ಲ, ಅವು ಹಗಲೆಲ್ಲ ಓಡಾಡಿ ರಾತ್ರಿಗೆ ಡಿಪೋಗೆ ಬರ್ತಾವಲ್ಲ, ಹಾಗೆ ಈ ದೇಹ ಹಗಲೆಲ್ಲ ಕೆಲಸ ಮಾಡಿ ರಾತ್ರಿ ಮಲಗೋದಕ್ಕೆ ಅಂತ ಬರುತ್ತಲ್ಲ, ಅದು ನಿದ್ರಾವಸ್ಥೆ. ನಿದ್ರೆಯನ್ನು ಸಮಾಧಿ ಸ್ಥಿತಿ ಎಂದರು. ಯಾಕೆ ಅಂದರೆ ನಿದ್ರೆಗೆ ಇವ ಬಡವಂತ ಶ್ರೀಮಂತ, ಕನಿಷ್ಠ ಶ್ರೇಷ್ಠ ಯಾವುದೂ ಇಲ್ಲ, ಅದು ಸಮಾನ ಸ್ಥಿತಿ. ಅದಕ್ಕೆ ಅದನ್ನು ಸಮಾಧಿ ಸ್ಥಿತಿ ಅಂದರು. ಕೆಲವರು ನನಗೆ ನಿದ್ದೆನೇ ಬರೋದಿಲ್ಲ ಅಂತಾರೆ. ಯಾರಿಗೆ ದೇಹ ದಣಿದಿಲ್ಲ ಅವರಿಗೆ ನಿದ್ದೆ ಬರೋದಿಲ್ಲ. ರೈತರನ್ನು ಕೇಳಿ, ಅವರು ಹೊಲದಲ್ಲೇ ನಿದ್ದೆ ಮಾಡ್ತಾರೆ. ನಿದ್ದೆ ಬಾರದಿರುವುದಕ್ಕೆ ಇನ್ನೂ 2 ಕಾರಣಗಳಿದ್ದಾವೆ. ಒಂದು, ಹಿಂದೆ ನಡೆದಿದ್ದರ ಬಗ್ಗೆ ಚಿಂತೆ. ಮತ್ತೊಂದು, ಮುಂದೆ ಆಗುವುದರ ಬಗ್ಗೆ ಚಿಂತೆ. ಇವೆರಡರಿಂದ ನಿದ್ದೆ ದೂರವಾಗುತ್ತದೆ, ಮನಸ್ಸಿಗೆ ತಾಪ ಆಗುತ್ತದೆ. ಆದರೆ ಮುಂದಿನದನ್ನು ಕಲ್ಪಿಸಿಕೊಂಡು ಭಯಪಟ್ಟರೆ ನಿದ್ದೆ ಬರಲ್ಲ. ನೆನ್ನೆ ಸತ್ತಿದೆ, ನಾಳೆ ಹುಟ್ಟಲ್ಲ. ಇಂದು ಇರೋದರಲ್ಲಿ ಸಂತೋಷ ಪಡಬೇಕು ಎನ್ನುವುದು ಈ ಜೀವನದ ಸೂತ್ರ. ಕಳೆದ ಸಮಯ ಮತ್ತೆ ಬರುವುದಿಲ್ಲ. ಇರುವ ಸಮಯವನ್ನು ಉಪಯೋಗಿಸಿಕೊಂಡು ಒಳ್ಳೆಯ ಕೆಲಸ ಮಾಡೋಣ, ಒಳ್ಳೆಯವರಾಗಿ ಬದುಕು ಬೆಳಗೋಣ ಎನ್ನುವುದು ಇಂದಿನ ಮುಂಜಾನೆ ಮಾತಿನ ವಿಶೇಷ. ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ. ನಮಸ್ತೆ. ನಾನು ಶ್ರೀಕಂಠೇಶ್, ಪರಿಸರ ಪ್ರಿಯ, ಮೈಸೂರು.